ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಭಾರತ ಜನನಿಯ ತಂಜಾರೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮರುತ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಧರ್ಮ ಷಡಕ್ಷರಿ ಪಂಗ ಪಂಪರ ಕುಂಪತಿ ಜನ್ಮ ಜಯ ಹೇ ಕರ್ನಾಟಕ ಮಾತೆ ತೈಲ ಪವನಿಸಣರಾಡಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿ ನವರಂಗ ಭಾರತ ಜನನಿಯ ತಂಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಜನಗಣಗಳ ದೊರೆಗಳ ನಾಮ ಗಾಯನ ವೈಣಿಕರ ರಾಮ ಕನ್ನಡ ನಾಡುವ ದೇವ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತಂಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಸಿರಿಗನ್ನಡಂ ಬಾಳಿಗೆ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ 65ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅಂತರ್ಜಾಲದ ಮೂಲಕ ನಡೆಯುವ ಕನ್ನಡ ನುಡಿ ಹಬ್ಬದ ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಮನಸ್ಸುಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸರಳ ಸುಂದರ ಸಮಾರಂಭಕ್ಕೆ ನಾಡಗೀತೆ ಮತ್ತು ಸುಗಮ ಸಂಗೀತ ನಡೆಸಿಕೊಡುವ ಸುಶ್ರಾವ್ಯ ಸಂಗೀತ ವಿದ್ಯಾಲಯದ ಶ್ರೀಮತಿ ಯಶಾ ದಿನೇಶ್ ಮತ್ತು ತಂಡದವರಿಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಮತ್ತು ಅತಿಥಿಗಳ ಪರಿಚಯ. ನಿತ್ಯೋತ್ಸವದ ಕವಿ ಪ್ರೊಫೆಸರ್ ನಿಸಾರ್ ಅಹಮದ್ ಅವರ ಕುರಿತು ಉಪನ್ಯಾಸ ನೀಡುವ ಅತಿಥಿಗಳಾಗಿ ಆಗಮಿಸಿರುವ ಶರಣ ಪ್ರೊಫೆಸರ್ ಎಸ್ ಬಿ ರಂಗನಾಥ್ ವಿಶ್ರಾಂತ ಪ್ರಾಚಾರ್ಯರು, ಎಂಎಂ ಶಿಕ್ಷಣ ಮಹಾವಿದ್ಯಾಲಯ ದಾವಣಗೆರೆ ಹಾಗೂ ಹಾಲಿ ಆಡಳಿತಾಧಿಕಾರಿಗಳು, ಶ್ರೀ ತರಳಬಾಳು ವಿದ್ಯಾಸಂಸ್ಥೆ ಸಿರಿಗೆರೆ. ಶ್ರೀಯುತರು 18/6/1941 ಚನ್ನಗಿರಿ ತಾಲೂಕು ಶರಣ ಸಂಸ್ಕೃತಿಯ ನೆಲೆವೀಡಾದ ಸಿದ್ದನ ಮಠದಲ್ಲಿ ಜನಿಸಿದ್ದು MA MED ಸ್ನಾತಕೋತ್ತರ ಶಿಕ್ಷಣ ಪಡೆದು ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಮಹಾವಿದ್ಯಾಲಯ ಎನಿಸಿದ ಶ್ರೀ ಮಾಕ್ನೂರ್ ಮಲ್ಲೇಶಪ್ಪ ಶಿಕ್ಷಣ ಮಹಾವಿದ್ಯಾಲಯ ದಾವಣಗೆರೆ ಇಲ್ಲಿ ಅಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಹಲವು ದಶಕಗಳ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಒಬ್ಬ ಧೀಮಂತ ಪತ್ರಕರ್ತರಾಗಿ, ಪ್ರಧಾನ ಸಂಪಾದಕರಾಗಿ ಪತ್ರಿಕೋದ್ಯಮಕ್ಕೆ ಜೀವ ತುಂಬಿದ್ದಾರೆ. ಇವರು ಒಬ್ಬ ವರದಿಗಾರರಾಗಿ ಅಲ್ಲದೆ ಸಿರಿಗೆರೆ ತರಳಬಾಳು ತ್ರೈಮಾಸಿಕದ ಸಂಸ್ಥಾಪಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಈ ಉಭಯ ಜಿಲ್ಲೆಗಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಹಲವು ಸೇವೆಯನ್ನು ಸಲ್ಲಿಸಿ ನಾಡಿನ ಮೂಲೆ ಮೂಲೆಗಳಿಂದ ಹೆಸರಾಂತ ಸಾಹಿತಿಗಳನ್ನು ಇಲ್ಲಿಗೆ ಪರಿಚಯಿಸಿ ಕನ್ನಡ ಮನ ಸೇವೆಯಲ್ಲಿ ತಲ್ಲೀನರಾಗಿದ್ದಾರೆ. ಒಬ್ಬ ಶ್ರೇಷ್ಠ ಕಾದಂಬರಿಕಾರರಾಗಿ ಇವರಿಗೆ ಹೆಸರು ತಂದ ಕೃತಿ ಟಿಪ್ಪು ಸುಲ್ತಾನ್ ಖಡ್ಗ ಹಲವು ಮುದ್ರಣಗಳನ್ನು ಕಂಡಿದೆ. ಅಂಕಣ ಬರಹಗಾರರಾಗಿಯೂ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ಶ್ರೀಯುತರು ಒಬ್ಬ ಒಳ್ಳೆಯ ಅನುವಾದಕರಾಗಿದ್ದಾರೆ ಎಂಬುದಕ್ಕೆ ರಣಹದ್ದುಗಳ ಮಧ್ಯೆ ಎಂಬ ಕೃತಿಯೇ ಸಾಕ್ಷಿಯಾಗಿದೆ. ಅನೇಕ ಬಿಡಿ ಲೇಖನಗಳನ್ನು ಪ್ರಕಟಿಸುವ ಮೂಲಕ ಓದುಗರ ಮನೆ ಮಾತಾಗಿದ್ದಾರೆ. ಅನೇಕ ಸಮುದಾಯದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಶ್ರೀಯುತರು ವಯಸ್ಕರ ಶಿಕ್ಷಣ, ಉನ್ನತ ಶಿಕ್ಷಣ
ಮೊದಲಾದಂಥ ಸಮಿತಿಗಳಲ್ಲಿ ಸದಾ ಕ್ರಿಯಾಶೀಲರಾಗಿ ದುಡಿದಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ, ಸೆನೆಟ್ ಸದಸ್ಯರಾಗಿ, ಹಣಕಾಸು ಸಮಿತಿಯ ಸದಸ್ಯರಾಗಿ, ಕರ್ನಾಟಕ ರಾಜ್ಯದ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿ, ವೃತ್ತಿ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ ಮೊದಲಾದವುಗಳ ಒಂದು ಸೇವೆಯಲ್ಲಿ ತೊಡಗಿದ್ದು, ರೋಟರಾಕ್ ಕ್ಲಬ್ ಮೂಲಕ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳಲ್ಲಿ ತೊಡಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಸಕ್ರಿಯ ಸದಸ್ಯರಾಗಿ, ನಿರ್ದೇಶಕರಾಗಿ ತುಂಬ ಜವಾಬ್ದಾರಿಯುತ ಕಾರ್ಯಗಳನ್ನು ನೆರವೇರಿಸುವ ಮೂಲಕ ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರಿನಲ್ಲಿ ನಡೆದ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವರು ಸಾಹಿತ್ಯ ಸಿರಿ ಮೂಡಿಸಿದ್ದಾರೆ. ಇವರ ಅಪಾರ ಅನುಭವ, ಸಲ್ಲಿಸಿದ ಸೇವೆಯನ್ನು ಗಮನಿಸಿದ ಕರ್ನಾಟಕ ಘನ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಮಹಾಲಿಂಗ ರಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅನೇಕ ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗಮನಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿವೆ. ಇಷ್ಟಾದರೂ ದಣಿವು ಅರಿಯದ ಪ್ರೊಫೆಸರ್ ಎಸ್.ವಿ. ರಂಗನಾಥ್ ಸದಾ ನಾಡು ನುಡಿ ಸೇವೆಯ ಕಾಯಕದಲ್ಲಿ ನಿರತರಾಗಿದ್ದಾರೆ. ನಮ್ಮ ಕನ್ನಡ ನಾಡು ನುಡಿ ಸೇವೆಯ ಕಾಯಕಕ್ಕೆ ಬೆಂಗಾವಲಾಗಿ, ಮಾರ್ಗದರ್ಶಕರಾಗಿ ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಶ್ರೀಯುತರಿಗೆ ಶಿಕ್ಷಕ ವೃತ್ತಿ ಅಚ್ಚುಮೆಚ್ಚಿನದಾಗಿದ್ದು ಹಂತ ಹಂತವಾಗಿ ಮೇಲೆ ಬಂದವರಾಗಿದ್ದಾರೆ. ಹಿರಿಯ ಜಗದ್ಗುರುಗಳ ಕಾಯಕ ಪರಂಪರೆಯಲ್ಲಿ ತನು ಮನ ಧನ ತ್ರಿಕರಣ ಪೂರ್ವಕವಾಗಿ ದುಡಿದಿದ್ದಾರೆ. ಸೀದಾ ಜೀವನ ನಡೆಸಿ ಮಾದರಿಯಾಗಿದ್ದಾರೆ. ಶಿಕ್ಷಕರಿಂದ ಮುಖ್ಯೋಪಾಧ್ಯಾಯರಾಗಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಪದೋನ್ನತಿ ಹೊಂದಿ ಶಿಕ್ಷಕರ ಶಿಕ್ಷಕ, ಗುರುಗಳ ಗುರು, ನಾಡೋಜಿ ಎನಿಸಿದ್ದಾರೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇವರ ಶಿಷ್ಯಕೋಟಿ ನೆಲೆಸಿದೆ. ಆಡು ಮುಟ್ಟದ ಸೊಪ್ಪಿಲ್ಲ, ರಂಗನಾಥ್ ಅವರು ಮಾಡದ ಸೇವೆ ಇಲ್ಲ ಎನ್ನುವಂತೆ ಶ್ರೀಯುತರು ಕ್ರಿಯಾಶೀಲರಾಗಿದ್ದು, ಕನ್ನಡ ಸಾಹಿತ್ಯ, ನೆಲ, ಜಲ, ಭಾಷೆ, ಸಂಸ್ಕೃತಿ ಕುರಿತಾದ ಚಿಂತನೆ ಇವರದಾಗಿದ್ದು, ಮಾತಿಗಿಂತಲೂ ಕೃತಿ ಏಸೆಂದು ಬಗೆದು ಸಾಧನೆ ಮಾಡಿ ತೋರುತ್ತಾರೆ. ಶ್ರೀಯುತರು ನಮ್ಮ ನುಡಿ ಹಬ್ಬಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಸಂತಸವನ್ನು ತಂದಿದ್ದು, ಶ್ರೀಯುತರನ್ನು ಮತ್ತೊಮ್ಮೆ ಸಾಹಿತ್ಯ ಪರಿಷತ್ ದಾವಣಗೆರೆ ಘಟಕದ ಪರವಾಗಿ, ಎಲ್ಲ ಪದಾಧಿಕಾರಿಗಳ ಪರವಾಗಿ, ವೈಯಕ್ತಿಕವಾಗಿ ಕನ್ನಡ ಮನಸ್ಸುಗಳ ಪರವಾಗಿ ಭವ್ಯವಾದ, ಹೃದಯಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಿರುವ ಹಿರಿಯ ಜೀವ, ಪಾರದರ್ಶಕ ವ್ಯಕ್ತಿತ್ವ ಹೊಂದಿದ ಶಿಸ್ತಿನ ಸಿಪಾಯಿ, ಕನ್ನಡ ನುಡಿ ಸೇವಕ, ಉತ್ತಮ ಶಿಕ್ಷಕ, ಹಲವು 10 ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಿರಂತರವಾಗಿ ಕನ್ನಡ ನಾಡು ನುಡಿ ಸೇವೆಗೈಯುತ್ತಿರುವ ಶರಣ ಶ್ರೀ ಬಿ. ವಾಮದೇವಪ್ಪ, ವಿಶ್ರಾಂತ ಮುಖ್ಯೋಪಾಧ್ಯಾಯರು, ಹಾಲಿ ಅಧ್ಯಕ್ಷರು, ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾವಣಗೆರೆ ನಗರ ಘಟಕದ ಅಧ್ಯಕ್ಷರಾಗಿರುವ ಹಾಗೂ ಸಾಹಿತ್ಯ ಪರಿಷತ್ ಘಟಕದ ಮುಕುಟ ಶಿರೋಮಣಿ ಎನಿಸಿದ ನಡೆದಾಡುವ ಸಂತ, ಚಿಂತಕ, ಕನ್ನಡದ ಕಲಿ, ಸಾತ್ವಿಕ ಜೀವನದಲ್ಲಿ ಸದಾ ಆನಂದ ಕಾಣುವ, ಮಾತಿಗಿಂತ ಕೃತಿ ಲೇಸೆಂಬ ಗುರುಗಳ ಅಣತಿಯಂತೆ ಬದುಕನ್ನು ರೂಪಿಸಿಕೊಂಡು ಜ್ಞಾನ ದೀವಿಗೆಯನ್ನು ಮುಡಿಸಿ ಕನ್ನಡ ನುಡಿ ಸೇವೆಯನ್ನು ಗೈಯುತ್ತಿರುವ ಶ್ರೀಯುತ ಬಿ. ವಾಮದೇವಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ, ಘಟಕದ ಪರವಾಗಿ, ವೈಯಕ್ತಿಕವಾಗಿ ದೇಶ ವಿದೇಶಗಳಲ್ಲಿ ಈ ಕನ್ನಡದ ಕಂಪು ಸವಿಯುವ ಹೊರನಾಡು ಹೊರ ದೇಶಗಳ ಕನ್ನಡಿಗರ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮದ ವೀಕ್ಷಣೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿರುವ ವಿಶಾಲ ಕರ್ನಾಟಕದ ವಿಶ್ವ ಭಾರತೀಯ ಹೆಮ್ಮೆಯ ಕನ್ನಡ ಕುಲಕೋಟಿ ವೀಕ್ಷಕರಿಗೆ, ಮಾಧ್ಯಮದ ಮಿತ್ರರಿಗೆ, ಎಲ್ಲ ವೀರ ಕನ್ನಡಿಗರಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ ಬಯಸಿ ಮುಂದಿನ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಜಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯ
ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇರಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓರೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶೋಭದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಲ್ಲರಿಗೂ ನಮಸ್ಕಾರ ಹಾಗೂ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಜ್ಯೋತ್ಸವದ ಸಂದರ್ಭದಲ್ಲಿ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಅವರ ಬಗೆಗೆ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮೊಡನೆ ಹಂಚಿಕೊಳ್ಳಲು ಸಂತೋಷವೆನಿಸುತ್ತಿದೆ. ಈ ಅವಕಾಶಕ್ಕಾಗಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕ್ರಿಯಾಶೀಲರು, ನಮ್ಮ ಮಿತ್ರರೂ ಆದ ಶ್ರೀ ಬಿ ವಾಮದೇವಪ್ಪನವರಿಗೆ ಆಭಾರಿ. ಕೊರೋನಾ ಪಿಡುಗಿನ ಪ್ರಸ್ತುತ ಸಂಕಟದ ಸಮಯದಲ್ಲಿ ಅಂತರ್ಜಾಲದ ಮೂಲಕ ರಾಜ್ಯೋತ್ಸವವನ್ನು ಆಚರಿಸುವ ವಿನೂತನ ಪರಿಕಲ್ಪನೆಗಾಗಿ ಅವರು ಮತ್ತು ಅವರ ಗೆಳೆಯರು ಅಭಿನಂದನಾರ್ಹರು. ನಿಸಾರರ ನಿತ್ಯ ನೂತನ ನಿತ್ಯೋತ್ಸವ ಗೀತೆಗೂ ಕನ್ನಡ ರಾಜ್ಯೋತ್ಸವಕ್ಕೂ ಅತ್ಯಂತ ಆಸಕ್ತಿಕರ ಹಾಗೂ ಕುತೂಹಲಕರ ನಂಟು ಇರುವುದು ಹಲವರಿಗೆ ಗೊತ್ತಿರಬಹುದು. 1976ರಲ್ಲಿ ನಿಸಾರರು ಶಿವಮೊಗ್ಗದಲ್ಲಿ ಕಾಲೇಜು ಉಪನ್ಯಾಸಕರಾಗಿದ್ದ ಸಂದರ್ಭ. ಆ ಹೊತ್ತಿಗೆ ಆಗಲೇ 6 ಕವನ ಸಂಕಲನಗಳನ್ನು ಹೊರತಂದು ಸಾಕಷ್ಟು ಪ್ರಸಿದ್ಧರಾಗಿದ್ದರವರು. ಆಗ ಬೆಂಗಳೂರು ಆಕಾಶವಾಣಿಯಿಂದ ಆ ವರ್ಷದ ರಾಜ್ಯೋತ್ಸವದ ಅಂಗವಾಗಿ ನವೆಂಬರ್ ತಿಂಗಳು ಪೂರ್ತಿ ಪ್ರಸಾರ ಮಾಡಲು ಕವನವೊಂದನ್ನು ಬರೆದುಕೊಡಲು ನಿಸಾರರಿಗೆ
ಒತ್ತಾಯಪೂರ್ವಕ ಕೋರಿಕೆ ಬಂತು. ಅದರ ಫಲವಾಗಿ ಮೈವೆತ್ತುದೇ ನಿಸಾರರ ಅಜರಾಮರ ಗೀತೆ ನಿತ್ಯೋತ್ಸವ. ಹೀಗಾಗಿ ಕನ್ನಡ ರಾಜ್ಯೋತ್ಸವಕ್ಕೂ ನಿಸಾರರ ನಿತ್ಯೋತ್ಸವಕ್ಕೂ ಬಿಡಿಸಲಾಗದ ನಂಟು. 1970ರ ದಶಕದಲ್ಲಿ ಭಾವಪ್ರಧಾನವಾದ ನವೋದಯ ಕಾವ್ಯ ಮಂಕಾಗಿ ಬುದ್ಧಿ ಪ್ರಧಾನವಾದ ನವ್ಯ ಪ್ರಕಾರ ವಿಜೃಂಭಿಸುತ್ತಿತ್ತು. ಕಾಮ ಪ್ರೇಮಗಳ ಆರ್ಭಟ ಹೆಚ್ಚಿತ್ತು. ಇಂಥ ವಿಷಮ ಸನ್ನಿವೇಶದಲ್ಲಿ ಸುಕುಮಾರತೆ, ಸರಳತೆ, ಸುಭಗತೆಯ ಸುಮಧುರ ಕವನಗಳುಳ್ಳ ನಿಸಾರರ ನಿತ್ಯೋತ್ಸವದ ಆಗಮನವಾಗಿ ಬೆರಗು ಮೂಡಿಸಿತು. ಅನಂತರ ಮೈಸೂರು ಅನಂತ ಸ್ವಾಮಿಯವರ ಸ್ವರ ಸಂಯೋಜನೆ ನಿತ್ಯೋತ್ಸವವನ್ನು ಕನ್ನಡಿಗರ ಜನಪದ ಗೀತೆಯನ್ನಾಗಿ ಮಾಡಿದುದು ಈಗ ಇತಿಹಾಸ. ಆಧುನಿಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಪ್ರಮುಖರಲ್ಲಿ ನಿಸಾರ್ ಅಹಮದ್ ಅವರದು ಮುಂಚೂಣಿಯ ಹೆಸರು. 6 ದಶಕಗಳ ಸುದೀರ್ಘ ಸಾಹಿತ್ಯ ಯಾನದಲ್ಲಿ ಅವರು ಸೃಷ್ಟಿಸಿದ ಸಾಹಿತ್ಯ ವೈವಿಧ್ಯಮಯ. 20 ಕವನ ಸಂಕಲನಗಳು, 10 ಗದ್ಯ ಕೃತಿಗಳು, 5 ಅನುವಾದಗಳು, 5 ಮಕ್ಕಳ ಪುಸ್ತಕಗಳು, 13 ಸಂಪಾದನಾ ಕೃತಿಗಳು ಹಾಗೂ ಧ್ವನಿ ಸುರುಳಿಗಳು 13 ಇಷ್ಟನ್ನು ಅವರು ಹೊರತಂದಿದ್ದಾರೆ. ಗದ್ಯ ಪದ್ಯಗಳೆರಡರಲ್ಲೂ ಅವರ ಕೃತಿಗಳು ಅನನ್ಯ, ಅಪೂರ್ವ. ಕೆಲವರ ಹಾಗೆ ಅವರು ಯಾವ ಇಸಂ ಅಥವಾ ಪಂಥಕ್ಕೆ ಕಟ್ಟು ಬೀಳದೆ ತಮ್ಮದೇ ಆದ ರಾಜಮಾರ್ಗವನ್ನು ಕ್ರಮಿಸಿದವರು. ಅವರ ಕೃತಿಗಳ ಮೂಲಧಾತು ಜೀವನ ಪ್ರೀತಿ, ಮಾನವೀಯ ಅನುಕಂಪ, ಆತ್ಮವಿಶ್ವಾಸ, ಉದಾತ್ತತೆ, ವಿಶಾಲ ದೃಷ್ಟಿ, ದಬ್ಬಾಳಿಕೆ ಅನ್ಯಾಯಗಳ ವಿರುದ್ಧ ಪ್ರತಿಭಟನೆ. ನಿಸಾರರ ಮೊದಲ ಪ್ರೀತಿ ಮೀಸಲು ಕಾವ್ಯಕ್ಕೆ. ಹೀಗಾಗಿ ನಾನು ಅವರ ಕಾವ್ಯದ ಬಗ್ಗೆಯೇ ಹೆಚ್ಚಾಗಿ ಪ್ರಸ್ತಾಪಿಸಿದ್ದೇನೆ. ನೆನೆದವರ ಮನದಲ್ಲಿ ಸುಮುಹೂರ್ತ, ಸಂಜಯದರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ ಮುಂತಾದ ಅಪರೂಪದ ಕೃತಿಗಳು ಅವರ ಸೃಷ್ಟಿಯಾಗಿ ಮೂಡಿಬಂದಿವೆ. 24ರ ಹರೆಯದಲ್ಲಿ ಪ್ರಕಟವಾದ ಅವರ ಮೊದಲ ಕವನ ಸಂಕಲನ ಮನಸ್ಸು ಗಾಂಧಿ ಬಜಾರ್ ಕೃತಿಯಲ್ಲಿಯೇ ಕವಿಯ ವಿಶಿಷ್ಟ ಮನೋಧರ್ಮ ಪ್ರಕಟವಾಗಿದೆ. ಅದರಲ್ಲಿನ ನನ್ನ ನುಡಿ ಎಂಬ ಕವನದಲ್ಲಿ ಕವಿ ತನ್ನ ಆಶಯವನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ: ನಗೆ ಮೊಗ ತಾಳಿದ ಹಗೆ ಮಾಡುವ ಬಗೆ ಮಾಟಕ್ಕೆ ಮರುಳಾಗದು ಎಂದು, ಕಪಟ ಮೋಸಗಳ ದರ್ಪಕ್ಕೆ ಆಜ್ಞೆಗೆ ತಲೆಬಾಗದು ಇದು ಎಂದೆಂದು. ಮಾನವ ಕೋಟೆಯ ಮೂಕ ಸಂಕಟಕ್ಕೆ ಮಾತಿನ ಪ್ರತಿನಿಧಿ ನನ್ನ ನುಡಿ, ನಿರ್ಬಲ ಸಾಹಸ ವಿಹೀನ ಬದುಕಿಗೆ ಅಭಯದ ಗುಡಿ ಈ ನನ್ನ ನುಡಿ. ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಸಂಗಮವಾದ ನಿಸಾರರ ಕೃತಿಗಳಲ್ಲಿ ಪ್ರತಿಬಿಂಬಿತವಾಗಿರುವುದು ವಿಶ್ವ ವಿಶಾಲ ದೃಷ್ಟಿ. ಆದ್ದರಿಂದಲೇ ಅವರಿಂದ ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ ಅಮ್ಮ, ಆಚಾರ ನಾನು, ರಂಗೋಲಿ ಮತ್ತು ಮಗ ಇಂತಹ ವಿಶಿಷ್ಟ ಕವನಗಳ ಸೃಷ್ಟಿ ಸಾಧ್ಯವಾಗಿದೆ. ಇದನ್ನು ಅರಿಯದ ಕೋಹಕಿಗಳ
ನೊಂದ ಪ್ರತಿಕ್ರಿಯೆಯಾಗಿದೆ ಸಂಜೆ 5ರ ಮಳೆಯ ಸಂಕಲನದ ಅವರ ಪದ್ಯ ನಿಮ್ಮೊಡನಿದ್ದು ನಿಮ್ಮಂತಾಗದೆ. ಅದರಲ್ಲಿ ಕವಿ ತನ್ನ ಸಂಕಟವನ್ನು ಹೀಗೆ ಹೊರಹಾಕಿದ್ದಾರೆ. ಒಳಗೊಳಗೆ ಬೇರು ಕೊಯ್ದು ಲೋಕದೆದುರು ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಹೀರಿ ಪೇಪರ್ ಓದಿ ಹರಟಿ ಬಾಳ ತಳ್ಳುವುದಿದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಸಾರರ ವ್ಯಂಗ್ಯ ವಿಡಂಬನೆ ಮುಟ್ಟಿ ನೋಡಿಕೊಳ್ಳುವಂತಿರುತ್ತದೆ. ಅದಕ್ಕೆ ನಿದರ್ಶನ ಅವರ ನಗ್ತೀರಾ ನನ್ನ ಹಿಂದೆ ಕವನ. ಶಿಕ್ಷಣ ಕ್ಷೇತ್ರದಲ್ಲಿ, ವಿಶೇಷವಾಗಿ ಉನ್ನತ ಶಿಕ್ಷಣ ವಲಯದಲ್ಲಿ ಇಂದಿಗೂ ಬೇರೂರಿರುವ ಭ್ರಷ್ಟಾಚಾರ, ವಶೀಲಿಬಾಜಿ, ಸ್ವಜನ ಪಕ್ಷಪಾತವನ್ನು ಇದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಚಿತ್ರಿಸುವ ಕವನಗಳು ಅಪರೂಪವೇ. PhD ಪದವಿ ಪಡೆದವನೊಬ್ಬ ಅದನ್ನು ಗಳಿಸಿಕೊಂಡ ಪಡಿಪಾಟಲನ್ನು ವರ್ಣಿಸುವುದು ಹೀಗೆ: 3 ವರ್ಷ ಪ್ರೊಫೆಸರ ನಾಯಿಗೆ ಸ್ನಾನ, ಹಿರಿಯ ಮಗನ ಚೋಲಕ್ಕೆ ಮಖಮಲ್ ಜಂಖಾನ, ಇನ್ನವರ ಮೈದುನನ್ಗೆ ಸಿನಿಮಾ ಗಾನ, ಪ್ರತಿದಿನ ಒಪ್ಸಿದೀನಿ ಅಮ್ಮ ಅವರಿಗೆ ಸ್ನೋನ, ಹಿಡಿದಿದ್ದೀನಿ MLA ರಾಮಪ್ಪನ ಕಾಲ್ನ, ಕೊಡಿಸಿದ್ದೀನಿ ಕೊಡಗಟ್ಲೆ ಕೋಡೇಸ್ ಹಾಲ್ನ, ನಾಚಿಕೆ ಬಿಟ್ಟು ಅರ್ಪಿಸಿಬಿಡು ಅಧಿಕಾರಿಗೆ ಜುಟ್ಟು, ಇದೇ ಕಣೋ ಬಕರ ನಾನ್ ಮೇಲ್ ಬಂದ ಗುಟ್ಟು. ಇದಕ್ಕಿಂತ ಮನಚಾದ ವಿಡಂಬನೆಯನ್ನು ಅವರ ಇನ್ನೊಂದು ಖ್ಯಾತ ಅರೂಪಕ ಕವನ ಕುರಿಗಳು ಸಾರ್ ಕುರಿಗಳು ಇದರಲ್ಲಿ ಕಾಣಬಹುದು. ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು, ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ, ಇದರ ಬಾಲ ಅದು ಮತ್ತೆ ಅದರ ಬಾಲ ಇದು ಮೂಸಿ, ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಹುಡುಕಿ ಹುಲ್ಲು ಕಟ್ಟಿ ಮೇವು ಅಂಡಲೇವ ನಾವು ನೀವು, ಕುರಿಗಳು ಸಾರ್ ಕುರಿಗಳು. ಈ ರೀತಿ ಶ್ರೀಸಾಮಾನ್ಯನ ದಯನೀಯ ಚಿತ್ರಣವನ್ನು ನೀಡುವ ಕವಿ ಮುಂದುವರೆದು ಆಧುನಿಕ ದೇಶಭಕ್ತ ಜನನಾಯಕರನ್ನು ಚುಚ್ಚುವುದು ಹೀಗೆ: ಜಮಾಬಂದಿಗೆ ಅಮಲ್ದಾರ ಬರಲು ನಮ್ಮೊಳೊಬ್ಬನನ್ನ ಮೆಚ್ಚಿ ಮಸದ ಮಚ್ಚ ಹಿರಿದು ಕಚ್ಚಿ ಕೊಂದು ಕೊಚ್ಚಿ ಕತ್ತ ಬಿರಿಯಾನಿಯ ಮೆಹರುಬಾನಿ ಮಾಡಿ ಕೈಯ ಜೋಡಿಸುತ್ತಾ ಮಾತು 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 ಮಾತಿನ ಗೈರತ್ತಿನಲ್ಲೇ ಕರಾಮತ್ತು ನಡೆಸುವವರು ನಮ್ಮ ಮೈಯ ತುಪ್ಪಟವ ರವಷ್ಟು ಬಿಡದ ಹಾಗೆ ಸವರಿ ಕಂಬಳಿಗಳ ನೇಯುವಂಥ ಯೋಜನೆಗಳ ಹಾಕುವವರು. ನಿಸಾರ್ ಅಹಮದ್ ಅವರ ನಾಡು ನುಡಿಯ ಕಾಳಜಿ ಅನನ್ಯವಾದುದು. ಅವರ ದೇಶ ಪ್ರೇಮ ಮತ್ತು ಭಾಷಾ ಪ್ರೇಮಗಳು ಅಸೀಮ ಹಾಗೂ ಅನವದ್ಯ. ಮಹಿಮಾವಂತೆ ಭಾರತೀಯ ಬಸಿರಲ್ಲಿ ಬಂದದ್ದೇ ಪುಣ್ಯವೆಂದು ಅವರು ಹಿಗ್ಗುತ್ತಾರೆ ಎನ್ನುತ್ತಾರೆ ದೇಜಗೌ. ಈ ನಿಟ್ಟಿನಲ್ಲಿ ಅವರ ನಿತ್ಯೋತ್ಸವ, ಸ್ವಾತಂತ್ರ್ಯದ ಹಣತೆ, ತಾಯಿ ಭೂಮಿ ತಾಯಿ, ಕನ್ನಡವೆಂದರೆ ಮುಂತಾದ ಕವನಗಳನ್ನು ನೋಡಬಹುದು. ನಿಸಾರರು ಕನ್ನಡವನ್ನು ಕಾಣುವ ಪರಿಯೇ ವಿಶಿಷ್ಟ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಜನಜಂಗುಳಿಯಲ್ಲ, ಜೀವನ ಶೈಲಿ ವಿಧಾನ. ವಾಯುವೆಂದರೆ ಬರಿಹವೆ ಅಲ್ಲ, ಉಸಿರು ಪಂಚಪ್ರಾಣ. ನಿಸಾರ್ ಅವರ ಪ್ರೇಮ ಗೀತೆಗಳಲ್ಲಿ ಎದ್ದು ಕಾಣುವ ಅಂಶಗಳೆಂದರೆ ಆತ್ಮೀಯತೆ, ಸಂವೇದನಾಶೀಲತೆ, ಮಧುರ ಯಾತನೆ.
ಎಲ್ಲಿದ್ದೀಯೋ ಹುಡುಗ, ಬಾಲ್ಯದ ಗೆಳತಿ ಮುಂತಾದ ಕವನಗಳಲ್ಲಿ ಇದು ಸುವ್ಯಕ್ತ. ನಿಸಾರ್ ಅವರ ಗದ್ಯ ಕೃತಿಗಳು ಬಹುಮುಖ್ಯವಾಗಿವೆ. ಅವರ ಕಾವ್ಯವು ಭಾವಪ್ರಧಾನವಾದರೆ ಗದ್ಯವು ವಿಚಾರ ಪ್ರಧಾನ. ವ್ಯಕ್ತಿ ಚಿತ್ರಗಳು, ಸಾಹಿತ್ಯ ಕೃತಿಗಳು, ವೈಜ್ಞಾನಿಕ ವಿಷಯಗಳು ಮುಂತಾದವುಗಳನ್ನು ಈ ಕೃತಿಗಳಲ್ಲಿ ಅವರು ಚರ್ಚಿಸುತ್ತಾರೆ. ಅವರ ಮನದೊಂದಿಗೆ ಮಾತುಕತೆ, ಹಿರಿಯರು ಹರಸಿದ ಹೆದ್ದಾರಿ, ಅಚ್ಚುಮೆಚ್ಚು, ವಿಚಾರ ವಿಹಾರ ಮುಂತಾದ 10 ಕೃತಿಗಳಲ್ಲಿ ಅವರ ಗಾಢ ಸಂಸ್ಕೃತಿ ಚಿಂತನೆ, ವೈಚಾರಿಕತೆ, ಸಾತ್ವಿಕ ಆಕ್ರೋಶಗಳನ್ನು ವಿಮರ್ಶಕರು ಗುರುತಿಸುತ್ತಾರೆ. ನಿಸಾರರ ಅನುವಾದಿತ ಕೃತಿಗಳು ಅತ್ಯಂತ ಮೌಲಿಕವಾದವುಗಳಾಗಿವೆ. ಇವುಗಳಲ್ಲಿ ಶೇಕ್ಸ್ಪಿಯರನ ಮಿಡ್ ಸಮರ್ ನೈಟ್ಸ್ ಡ್ರೀಮ್, ಒಥೆಲೋ ನಾಟಕಗಳು, ಪ್ಯಾಬ್ಲೋ ನೆರುಡಾನ ಕಾವ್ಯಗಳು, ಕವನಗಳು ಬರೀ ಮರ್ಯಾದಸ್ಥರೇ ಸೇರಿವೆ. ರಷ್ಯನ್ ಕಥೆಗಳು ಹೆಜ್ಜೆ ಗುರುತು ಕೃತಿಗೆ ಅಂತಾರಾಷ್ಟ್ರೀಯ ಪುರಸ್ಕಾರ ಸಂದಿದೆ. ನಿಸಾರರು ಅನುವಾದವು ಬರೀ ಪ್ರತಿಸೃಷ್ಟಿ ಅಲ್ಲ, ಅದೊಂದು ಅನುಸೃಷ್ಟಿ ಎನ್ನುತ್ತಾರೆ. ಹೀಗಾಗಿ ಅವರ ಅನುವಾದಗಳು ಮೂಲಕ್ಕೆ ಎಲ್ಲಿಯೂ ಅಪಚಾರವೆಸಗುವುದಿಲ್ಲ. ನಿಸಾರರ ಮಕ್ಕಳ ಕವನಗಳು ಮಕ್ಕಳ ಮನಸ್ಸನ್ನು ಮುದಗೊಳಿಸುವುದರೊಂದಿಗೆ ಅವರ ಸುಪ್ತ ಚೇತನವನ್ನು ಜಾಗೃತಗೊಳಿಸುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿವೆ. ಅವರ ಬಾಲ್ಯ, ಬೆಣ್ಣೆಗಳ ಕೃಷ್ಣ, ಒಂದು ಬೆಳದಿಂಗಳು, ಹುಣ್ಣಿಮೆಯ ದೀಪ ಕವನಗಳು ಇದಕ್ಕೆ ನಿದರ್ಶನವಾಗಿವೆ. ಸುಗಮ ಸಂಗೀತ ಕ್ಷೇತ್ರಕ್ಕೆ ನಿಸಾರರ ನಿತ್ಯೋತ್ಸವದ ಪ್ರವೇಶವಾದ ನಂತರ ಅದರ ದಾರಿ ಇನ್ನೂ ಸುಗಮಗೊಂಡು ಹಲವಾರು ದಾರಿಗಳಾಗಿ ಅದರ 100 ಪಟ್ಟು ಹೆಚ್ಚಿತು ಎನ್ನುತ್ತಾರೆ ವಿಮರ್ಶಕರು. ನಿತ್ಯೋತ್ಸವದ ಕವಿಪಟ್ಟವನ್ನು ನಿಸಾರರಿಗೆ ದೊರಕಿಸಿಕೊಟ್ಟ ಕೀರ್ತಿ ಈ ಧ್ವನಿ ಸುರುಳಿಗೆ ಸಲ್ಲಬೇಕು. ನಿಸಾರರು ಇದರ ನಂತರವೂ 12 ಧ್ವನಿ ಸುರುಳಿಗಳನ್ನು ಹೊರತಂದರು. ಈ ರೀತಿ ಸಾಹಿತ್ಯದ ಸರ್ವ ಪ್ರಕಾರಗಳಲ್ಲೂ ತಮ್ಮದೇ ಛಾಪು ದಾಖಲಿಸಿದ ನಿಸಾರ್ ಅಹಮದ್ ಕನ್ನಡ ಜನಮನದ ನಿತ್ಯ ನೂತನ ಕವಿಗಳು, ನಿತ್ಯೋತ್ಸವದ ಕವಿಗಳು. ವಿದ್ವಾಂಸ ಜಿ ವೆಂಕಟಸುಬ್ಬಯ್ಯನವರು ಆಧುನಿಕ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ನಿಸಾರ್ ಅಹಮದ್ ಅವರ ಬಗ್ಗೆ ಬೇರೊಂದು ಅಧ್ಯಾಯವೇ ರಚಿತವಾಗಬೇಕಾಗುತ್ತದೆ. ಅವರ ಸಾಹಿತ್ಯದ ಕೃಷಿ ಅಂಥ ವಿಶೇಷದ್ದು, ವೈವಿಧ್ಯದ್ದು, ಮಹತ್ವದ್ದು ಎಂದು ಹೇಳಿರುವುದರಲ್ಲಿ ಎಳ್ಳಷ್ಟು ಉತ್ಪ್ರೇಕ್ಷೆ ಇಲ್ಲ. ಪ್ರೊಫೆಸರ್ ನಿಸಾರ್ ಅಹಮದ್ ಅವರ 6 ದಶಕಗಳ ಕಾಲದ ನಂಟಿನಿಂದ ನಾನು ಧನ್ಯನಾಗಿದ್ದೇನೆ. 1960ರಲ್ಲಿ ನಾನು ಚಿತ್ರದುರ್ಗ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಿನಿಂದ ಅವರ ಜೀವನ ಪರ್ಯಂತ ಅವರು ನನ್ನ ಸಾಹಿತ್ಯ ಗುರುಗಳು, ಹಿತೈಷಿಗಳು ಆಗಿದ್ದುದು ನನ್ನ ಸುದೈವ. ಅವರು ನನಗೆ ಭೂಗರ್ಭಶಾಸ್ತ್ರದ ಮೇಸ್ಟರ್ ಆಗಿದ್ದುದಕ್ಕಿಂತ ಹೆಚ್ಚಾಗಿ ಕನ್ನಡ ಪಂಡಿತರಾಗಿದ್ದರು. ಕುವೆಂಪು ಅವರ ದಾರ್ಶನಿಕ ಪ್ರಬಂಧ ಸಂಕಲನ ತಪೋನಂದನವನ್ನು ನಮಗೆ ಅರ್ಥ ಮಾಡಿಸಿದವರು ಅವರೇ. ಅಲ್ಲದೆ ನನ್ನ ಇನ್ನೊಂದು ಅನುವಾದ ಕೃತಿ ಪ್ರತಿದ್ವಂದಿಗೂ ಬೆಂಗಳೂರಲ್ಲಿ ಬಿಡುಗಡೆಯ ಭಾಗ್ಯ ದೊರೆತದ್ದು ಅವರಿಂದಲೇ. ಸಾಹಿತ್ಯ ಪ್ರೇಮಿಗಳಾದ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪ್ರೊಫೆಸರ್ ನಿಸಾರರ
ಸಮಗ್ರ ಕವಿತೆಗಳು ಕೃತಿಯನ್ನು 1991ರಲ್ಲಿ ಪ್ರಕಟಿಸಿದುದನ್ನು ಅವರು ಕೊನೆಯವರೆಗೂ ಸ್ಮರಿಸುತ್ತಿದ್ದರು. ನನ್ನ ಒತ್ತಾಯದ ಆಹ್ವಾನದ ಮೇರೆಗೆ ಶ್ರೀಮಠದ ಬೆಂಗಳೂರು ಮತ್ತು ಇತರ ಕಡೆ ನಡೆದ ಕಾರ್ಯಕ್ರಮಗಳಲ್ಲಿ ತಪ್ಪದೇ ಭಾಗವಹಿಸುತ್ತಿದ್ದರು. ನನ್ನಂತೆಯೇ ಅವರ ವಾತ್ಸಲ್ಯದ ಫಲಾನುಭವಿಗಳು ನೂರಾರು. ಅವರಲ್ಲಿ ಕಲಾವಿದರು, ಸಾಹಿತಿಗಳಷ್ಟೇ ಅಲ್ಲದೆ ಜನಸಾಮಾನ್ಯರೂ ಉಂಟು. ಶಿಷ್ಯರು ಸಿಕ್ಕಾಗಲೆಲ್ಲ ಹೆಗಲ ಮೇಲೆ ಕೈ ಹಾಕಿ ಅವರ ಮನೆ ಮಂದಿಯವರೆಲ್ಲರ ಯೋಗಕ್ಷೇಮ ವಿಚಾರಿಸಿದರೆ ಅವರಿಗೆ ಸಮಾಧಾನ. ನಾನು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಹಲವಾರು ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿದ್ದರು. ನಾನು ದಾವಣಗೆರೆ MM ಶಿಕ್ಷಣ ಕಾಲೇಜಿನ ಪ್ರಾಚಾರ್ಯನಾಗಿದ್ದಾಗ 1990ರಲ್ಲಿ ಅವರನ್ನು ಸನ್ಮಾನಿಸುವ ಸದವಕಾಶ ನೀಡಿ ಗೌರವಿಸಿದ್ದರು. ಎಂಬತ್ನಾಲ್ಕು ವರ್ಷಗಳ ತುಂಬು ಜೀವನ ಬಾಳಿದ ನಿಸಾರರು ಈಚೆಗೆ ದಿನಾಂಕ 3/5/2020 ನಮ್ಮನ್ನಗಲಿದರು. ಪದ್ಮಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪ್ರತಿಷ್ಠಿತ ಗೌರವ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದ ನಾಡೋಜ ಪ್ರೊಫೆಸರ್ ನಿಸಾರರು ಕನ್ನಡಿಗರಿಗೆ ನಿತ್ಯ ನೆನಪಾಗುವ ನಲ್ಮೆಯ ಕವಿಗಳು. ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ಎಲ್ಲ ಸಹೃದಯ ಕನ್ನಡಿಗರಿಗೆ ಸಂಜೆಯ ಶುಭ ವಂದನೆಗಳೊಂದಿಗೆ ಇಂದು 22ನೇ ದಿನದ ಕಾರ್ಯಕ್ರಮ ಸಂಪನ್ನಗೊಳ್ಳುವ ಈ ಶುಭ ಸಂದರ್ಭದಲ್ಲಿ ನಾಡಿನ ಶ್ರೇಷ್ಠ ಸಾಹಿತಿಗಳು, ವಿದ್ವಾಂಸರು ಮತ್ತು ಉತ್ತಮ ಗೀತೆಗಳ ರಚನಾಕಾರರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ನಾಡೋಜ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಂಥ ಡಾಕ್ಟರ್ ನಿಸಾರ್ ಅಹಮದ್ರವರ ಉಪನ್ಯಾಸವನ್ನು ನೀಡಿದಂಥ ನಮ್ಮ ಆತ್ಮೀಯ ಮಾರ್ಗದರ್ಶಕರು ಮತ್ತು ದಾವಣಗೆರೆ ನಗರದ ಕನ್ನಡ ಭವನದ ರೂವಾರಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಪ್ರೊಫೆಸರ್ SP ರಂಗನಾಥ್ರವರು ತಮ್ಮ ಅಮೂಲ್ಯವಾದ ನುಡಿ ಸೇವೆಯನ್ನು ಡಾಕ್ಟರ್ ನಿಸಾರ್ ಅಹಮದ್ರವರಿಗೆ ಸಲ್ಲಿಸಿದ್ದಾರೆ ಅಂಥೇಳಿ ಅವ್ರನ್ನ ಗೌರವಪೂರ್ವಕವಾಗಿ ಗೌರವಿಸ್ತಾ ಇವತ್ತಿನ ನಾಡಗೀತೆ ಮತ್ತು ನಿಸಾರ್ ಅಹಮದ್ರವರ ಕುರಿತಾದಂಥ ಗೀತೆಗಳನ್ನೇ ಆಡಿದಂಥ ನಮ್ಮ ದಾವಣಗೆರೆ ಹೆಸರಾಂತ ಶಿಷ್ಯ ಸಂಗೀತ ಮಹಾವಿದ್ಯಾಲಯದ ಮುಖ್ಯಸ್ಥರು ಆಗಿರುವಂಥ ಶ್ರೀಮತಿ ಯಶಾ ದಿನೇಶ್ ಮತ್ತು ಅವರೆಲ್ಲ ಬಳಗಕ್ಕೆ ಗೌರವವನ್ನು ಸಲ್ಲಿಸ್ತಾ ಇವತ್ತು ನಿಮ್ಮೆಲ್ಲರನ್ನು ಸ್ವಾಗತಿಸಿ ಮತ್ತು ಪರಿಚಯಿಸಿದಂಥ ನಮ್ಮ KSS ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ರುದ್ರಮುನಿ ಹಿರೇಮಠರವರು ತಮ್ಮ ಉತ್ತಮವಾದ ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹಾಡಿ ಸ್ವಾಗತಿಸಿದಂಥ ಹಿರೇಮಠರವರಿಗೆ ಹಾಗೂ ಎಲ್ಲ ವೀಕ್ಷಕ ಸಹೃದಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಡಾಕ್ಟರ್ ನಿಸಾರ್ ಅಹಮದ್ರವರು ಒಂದು ಕನಸನ್ನು ಕಟ್ಟಿಕೊಂಡಿದ್ರು. ಅವರ ಅಭಿಮಾನಿಗಳು ಮತ್ತು ನಾವೆಲ್ಲ ಇವರು ನಮ್ಮ ರಾಷ್ಟ್ರ ಕವಿ ಆಗಬೇಕು, ನಮ್ಮ ನಾಡಿನ ಶ್ರೇಷ್ಠ ಒಂದು ಪದವಿ ಅದು ಅನ್ನುವಂಥ ಒಂದು ಚಿಂತನೆಯಲ್ಲಿ ಇತ್ತು ಈಗ 4-6 ವರ್ಷಗಳ ಹಿಂದೆ. ಆದರೆ ದುರದೃಷ್ಟವಶಾತ್ ಅದು ಯಾಕೋ ಸರ್ಕಾರ ಅದನ್ನು ತಡೆ ಹಿಡಿಯಿತು, ಹಾಗೆ ನಿಂತು ಅವರಿವತ್ತು ನಮ್ಮ ಮುಂದೆ ಇಲ್ಲ. ಅವರು ರಚಿಸಿರುವಂಥ ನಿತ್ಯೋತ್ಸವ ಗೀತೆ
ಇವತ್ತು ನಮ್ಮ ನಾಡಿನ ಉದ್ದಗಲಕ್ಕೂ ತನ್ನದೇ ಆದಂಥ ಛಾಪನ್ನು, ತನ್ನದೇ ಆದಂಥ ಕನ್ನಡದ ನುಡಿ ಹಬ್ಬಕ್ಕೆ ಒಂದು ಶೋಭೆಯನ್ನು ತರುವಂಥ ಕೆಲಸವನ್ನು ಅಂಥ ಅನೇಕ ಗೀತೆಗಳು, ಕುರಿಗಳು ಸಹ ಅಂಥ ಅನೇಕ ನೂರಾರು ಗೀತೆಗಳನ್ನು ರಚಿಸಿ ಪ್ರಖ್ಯಾತರಾಗಿರುವಂಥ ನಿಸಾರ್ ಅಹಮದ್ರು ಇವತ್ತು ಭಾರತ ಸರ್ಕಾರ ಕೂಡ ಮಾಡುವಂಥ ಪದ್ಮಶ್ರೀ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅನೇಕ ಪ್ರಶಸ್ತಿಗಳು, ಬಿರುದು, ಬಾವಲಿಗಳು ಅವರಿಗೆ ದೊರಕಿದ್ರು ಕೂಡ ಅವರೊಬ್ಬ ಶ್ರೇಷ್ಠ ಕನ್ನಡಿಗರು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅನ್ನುವಂಥ ಮಾತನ್ನು ಸಾಂದರ್ಭಿಕವಾಗಿ ಹೇಳ್ತಾ ಇವತ್ತು ಅವರು ಭಾಳ ಜನಮಾನಸದಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡಲಿದ್ದಾರೆ. ನಿಸಾರ್ ಅಹಮದ್ ಇಲ್ಲದೇ ಇರ್ಬೋದು, ಆದರೆ ಅವರು ರಚಿಸಿದಂಥ ಗೀತೆಗಳ ಮೂಲಕ, ಕೃತಿಗಳ ಮೂಲಕ ಇವತ್ತು ಅಜರಾಮರವಾಗಿದ್ದಾರೆ ಅಂತೇಳಿ ನಾನಾದರೂ ಕೂಡ ಸಾಹಿತ್ಯ ಪರಿಷತ್ ಪರವಾಗಿ ಗೌರವಿಸ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ನಮ್ಮ ದಾವಣಗೆರೆ ನಗರದ ಶಿವಪ್ಪಯ್ಯ ವೃತ್ತದಲ್ಲಿರುವಂಥ ಈಶ್ವರ ಡಿಜಿಟಲ್ ಸ್ಟುಡಿಯೋದ ಮಾಲೀಕರಾದಂಥ ಶ್ರೀಯುತ ಚಂದ್ರು ಮತ್ತು ಅವರ ಸಹ ವ್ಯಕ್ತಿಗಳಾಗಿರುವಂಥ ಮಂಜು ಮತ್ತು ಇತರೆ ತಂಡದವರು ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಆಯೋಜಿಸಲಿ ಮತ್ತು ಪತ್ರಿಕೆಗಳಿಗೆ ಉತ್ತಮವಾದ ವರದಿಯನ್ನು ಕೊಡ್ತಿರುವಂಥ ಜಗದೀಶ್ CG ಕುಲಂಬಿ ಅವರು ಹಾಗೂ ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳನ್ನು ಒಪ್ಪಿಸಿಕೊಡುವಲ್ಲಿ ನಮ್ಮ ಜೊತೆಗೆ ಸಹಕರಿಸಿದಂಥ ನಾಗರಾಜ್ ಸಿರಿಗೆರೆ ಅವರಿಗೆ ಮತ್ತು ಈ ನಮ್ಮ ಈ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗ್ತಿರುವಂಥ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕ್ರಿಯಾಶೀಲ ನಿರ್ದೇಶಕರಾಗಿರುವಂಥ ನನ್ನ ಆತ್ಮೀಯರಾಗಿರುವಂಥ ಶ್ರೀಯುತ ಕೆ ರಾಘವೇಂದ್ರ ನಾಯರಿ ಅವರಿಗೆ, ಗೌರವ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀಯುತ ಸಾಲಿಗ್ರಾಮ್ ಗಣೇಶಣೆ ಅವರಿಗೆ ಮತ್ತು ಶ್ರೀಯುತ EM ಮಂಜುನಾಥ್ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕ್ರಿಯಾಶೀಲ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ HS ಮಂಜುನಾಥ್ ಕುರ್ಕಿ ಮತ್ತು ಎಲ್ಲ ನಮ್ಮ ದಾವಣಗೆರೆ ತಾಲೂಕಿನ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ, ಇಂಥ ಉತ್ತಮವಾದ ಕಾರ್ಯಕ್ರಮ ನಾಡಿನ ಮತ್ತು ದೇಶದ ಮತ್ತು ವಿಶ್ವದ ಮೂಲೆ ಮೂಲೆಗೆ ತಲುಪ್ತಾ ಇರುವುದು ನಮ್ಮ ಕನ್ನಡಿಗರ ಸುದೈವ. ಇಂಥ ಕನ್ನಡ ಜಾಗೃತಿ ಮಾಸ ಆಗಿ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ಮಾಡ್ತೇವೆ ಅಂತ ಅಲ್ಲ, ವರ್ಷವಿಡೀ ಮಾಡ್ತೀವಿ. ಆದರೆ ಇದು ಅತ್ಯಂತ ಜಾಗೃತಿಯ ಮಾಸವೆಂದು ಪರಿಗಣಿಸಿ ನಾವು ನೀವೆಲ್ಲರೂ ಆಲಿಸ್ತಾ ಇದ್ದೇವೆ ಅಂತೇಳಿ ಭಾವಿಸ್ಕೊಂಡು ಮತ್ತೊಮ್ಮೆ ತಮಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ತಮಗೆ ಗೌರವಪೂರ್ವಕ ಶರಣಾರ್ಥಿ. ಸಿರಿಗರಣ ಗೆಲಿಗೆ, ಸಿರಿಗರಣ ಬಾಳಿಗೆ, ಕನ್ನಡವೇ ನಿತ್ಯ ಶುಭ. ಏತಕೀ ಮೋಹಿಸುವ ಮಳೆ ಬಿಲ್ಲ ಸೆಳೆತ, ಏತಕೀ ಮೋಹಿಸುವ ಮಳೆ ಬಿಲ್ಲ ಸೆಳೆತ, ಅದ ಕೊಲಿದು ಗೋಗರೆದು ನಾ ಕರೆವ ಮೊರೆತ, ಸಾಕುವೋ ಸಾಕು ಈ ನಿನ್ನಾಸೆ ಬಿಸಿಲು, ಅದನೆಚ್ಚಿನ ಬೆಳೆವ ಕಂಬನಿಯ ಫಸಲು, ಅಂದೇನು ಇಂದೇನು ಎಂದಾದರೊಮ್ಮೆ ಫಲಿಸೀತು ನಮ್ಮಲ್ಲಿ ಬಲಿದೀತು ಒಲ್ಮೆ, ಹೀಗೆಂದು ನಾ ಹೊಸೆದ ಕನಸುಗಳ ನೂಲು, ತಾನಾಯ್ತು ಜೀವವನಿ ಬಿಗಿ ಬಿಗಿವ ಉರುಳು, ಅಂದೇನು ಇಂದೇನು ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ
ನೆನಪೇ ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೇ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ ಕಪ್ಪು ಕಣ್ಣಿನ ನೆಟ್ಟ ನೋಟದರೆ ಚಣವಣೆ ಕಪ್ಪು ಕಣ್ಣಿನ ನೆಟ್ಟ ನೋಟದರೆ ಚಣವನ್ನೇ ತೊಟ್ಟು ಬಾಣದ ಹಾಗೆ ಬಾರದಿರು ನೆನಪೇ ಬಿರಿದ ತುಟಿಗಳ ತುಂಬು ನಗೆಯ ಕಾರಣವನ್ನೇ ಹಿರಿದು ಕೊಲ್ಲಲು ಬಳಿಗೆ ಸಾರದಿರು ನೆನಪೇ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೇ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ಕಣ್ಣನೇ ದಣಿಸುವ ಈ ಪಡುವಣ ಬಾಣ್ಬಣ್ಣಗಳು ಮಣ್ಣನೇ ಹೊನ್ನಿನ ಹಣ್ಣಾಗಿಸುವಿ ಕಿರಣಗಳು ಹಚ್ಚನೆ ಹಸುರಿಗೆ ಹಸೆಯಿಡುತ್ತಿರುವಿ ಖಗಗಾನ ಚಿನ್ನ ನೀನಿಲ್ಲದೆ ಬಿಮ್ಮೆನ್ನುತ್ತಿದೆರ ಮೋದ್ಯಾನ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವಶ್ಯ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವಶ್ಯ ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿಯ ರುಚಿಯ ಕಾಯಿ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವಶ್ಯ ಕತ್ತಲಲ್ಲಿ ಕಂಗೆಟ್ಟು ಎಡವಿ ತಡವರಿಸುತ್ತಿರಲು ಮಂದಿ ಕಡೆಗಣಿಸುತ್ತವರ ನಡೆದಿರುವನೊಬ್ಬ ಸ್ವಹಿತಕ್ಕೆ ಹಿಡಿದು ದೊಂದಿ ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಬ್ಬ
ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ. ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವಶ್ಯ. ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ. ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿಯ ರುಚಿಯ ಕಾಯಿ. ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ. ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವಶ್ಯ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ ಲೋಕವೇ ಇರದಿರು ದುಂಬಿಯೊಳು ಹೂವ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ ಲೋಕವೇ ಇರದಿರು ದುಂಬಿಯೊಳು ಹೂವ. ಬಾಳಿನ ಕಷ್ಟಗಳ ಬಲಘೋರ ಪಯಣದಲ್ಲಿ ಕ್ಷಣದೊಂದೆ ಕನಸಿರುವೆ ಬೆರೆಸದಿರು ನೋವ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ. ಸವಿಸುಖದಿಗಳಿಗೆ ಬಂದು ಮೆಲ್ಲಗೆ ಬಳಿಗೆ. ಸವಿಸುಖದಿಗಳಿಗೆ ಬಂದು ಮೆಲ್ಲಗೆ ಬಳಿಗೆ. ಪಲ್ಲವಿಸುತ್ತಿದೆ ಎದೆಯ ಚೈತ್ರದಂತೆ. ಇಂದು ನಾ ಮೈ ಮರೆತು ಒಲಿಯುವೆ ಸೊಗ ಬೆರೆತು. ಇಂದು ನಾ ಮೈ ಮರೆತು ಒಲಿಯುವೆ ಸೊಗ ಬೆರೆತು. ಆಸೆಗಳ ಚಿವುಟದಿರು ಹಕ್ಕಿಯಂತೆ. ಆಸೆಗಳ ಚಿವುಟದಿರು ಹಕ್ಕಿಯಂತೆ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ. ಆಗಸಕ್ಕೆ ಎಸೆದಿರುವ ಕಲ್ಲಿನಂತೆ ಇರುವೆನು. ಆಗಸಕ್ಕೆ ಎಸೆದಿರುವ ಕಲ್ಲಿನಂತೆ ಇರುವೆನು. ಗಾಳಿಯಲ್ಲಿ ತೇಲುವೆನು ಗಂಧದಂತೆ. ಮತ್ತೆ ಬೀಳುವೆನಿಲ್ಲೇ ಚಿಂತೆಗಳ ಕೆಸರಲ್ಲೇ. ಮತ್ತೆ ಬೀಳುವೆನಿಲ್ಲೇ ಚಿಂತೆಗಳ ಕೆಸರಲ್ಲೇ. ಬಿಟ್ಟು ಬಿಡು ನೀಗೆನ್ನ ಮುತ್ತನಂತೆ. ಬಿಟ್ಟು ಬಿಡು ನೀನೆನ್ನ ಮುತ್ತನಂತೆ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ ಲೋಕವೇ ಇರದಿರು ದುಂಬಿಯೊಳು ಹೂವ. ಬಾಳಿನ ಕಷ್ಟಗಳ ಬಲು ಘೋರ ಪಯಣದಲ್ಲಿ ಹೆಣದೊಂದೆ ಕನಸಿರುವೆ ಬೆರೆಸದಿರು ನೋವ. ನನ್ನ ನಲವಿನ ಬಳ್ಳಿ ಮೈದು